ಮಾಲ್ಗುಡಿ ಅಮೃತ ಚಹಾದ ಸೀಕ್ರೆಟ್ ಏನು? ಹೇಗೆ ಶುರುವಾಯಿತು ಈ ಕಂಪನಿ? ಯಾಕಿಷ್ಟು ಪಾಪ್ಯುಲರ್? ಸಂಸ್ಥೆಯ ರೂವಾರಿ ಶಿವರಾಜ್ ಕುಮಾರ್ ಜರ್ನಿ ಹೇಗಿತ್ತು? ಇದೇ ಹೊತ್ತಿನ ವಿಶೇಷ ಸ್ಟಾರ್ ಆಫ್ ಕರ್ನಾಟಕ. ನಾನು ಪ್ರೀತಿ ಆಕಾಶ್. ಕ್ಲಿಯರ್ ವಿಷನ್, ಡಿಸಿಪ್ಲಿನ್ ಅಂಡ್ ಮಿಷನ್ ಇದ್ರೆ ಬಿಸ್ನೆಸ್ನಲ್ಲಿ ಗೆಲುವು ನಿಶ್ಚಿತ ಅನ್ನೋ ಮಾತಿದೆ. ಇದಕ್ಕೆ ಉತ್ತಮ ನಿದರ್ಶನ ನಾವೀಗ ನಿಮಗೆ ತೋರಿಸ್ತಾ ಇರೋ ಸಕ್ಸಸ್ಫುಲ್ ಉದ್ಯಮಿ. ITI ಮಾಡಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅವರು ಸ್ಟ್ರೈಕ್ನಿಂದ ಲೈಫ್ ಸ್ಟಕ್ ಆದಾಗ ಸ್ವಂತ ಉದ್ಯಮದ ಕನಸು ಕಾಣ್ತಾರೆ. ಅದರ ಫಲವಾಗಿ ಹುಟ್ಟಿದ್ದೇ ಮಾಲ್ಗುಡಿ ಅಮೃತ ಚಹಾ. ಈ ಸಂಸ್ಥೆಯ ಗೆಲುವಿನ ಹಾದಿ ನಿಜಕ್ಕೂ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಿದೆ. ಇವರ ಹೆಸರು ಶಿವರಾಜ್ ಕುಮಾರ್. ಆದ್ರೆ ಹ್ಯಾಟ್ರಿಕ್ ಹೀರೋ ಅಲ್ಲ, ಉದ್ಯಮ ಕ್ಷೇತ್ರದ ಹೀರೋ. ಚಹಾ ಮೂಲಕವೇ ಜನರಲ್ಲಿ ಉತ್ಸಾಹ ತುಂಬಿ ರಾಜ್ಯಾದ್ಯಂತ ಟೀ ಬಿಸ್ನೆಸ್ನ ವಿಸ್ತರಿಸ್ತಾ ಇರೋ ಯಶಸ್ವಿ ಉದ್ಯಮಿ. ಚಹಾ ಮೂಲಕವೇ ಜನರಲ್ಲಿ ಉತ್ಸಾಹ ತುಂಬಿ ರಾಜ್ಯಾದ್ಯಂತ ಟೀ ಬಿಸ್ನೆಸ್ನ ವಿಸ್ತರಿಸ್ತಾ ಇರೋ ಯಶಸ್ವಿ ಉದ್ಯಮಿ ಮಾಲ್ಗುಡಿ ಅಮೃತ ಚಹಾ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಹಲವು ಜಾಗಗಳಲ್ಲಿ ಈ ಕೆಫೆ ನೋಡಿರ್ತೀರಾ. ಈ ಕೆಫೆ ಹಿಂದಿನ ರೂವಾರಿ ಇವರೇ, ಶಿವರಾಜ್ ಕುಮಾರ್. ಸೊ ನಾನು ಯಾವುದೇ ಥರ IIT ಮಾಡಿ ಇವತ್ತೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ. ITI ಮಾಡಿಬಿಟ್ಟು ಇವತ್ತೊಂದು ಈ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಸೊ ನಮ್ಮದು ಹಿನ್ನೆಲೆ ಏನಪ್ಪ ಅಂತ ಹೇಳಿದ್ರೆ, ನಾನು ಫಸ್ಟು ಒಂದು ಇಲ್ಲೇ MNC ಕಂಪ್ನಿಗೆ ಬೆಂಗಳೂರಿಗೆ ಜಾಯ್ನ್ ಆಗ್ತೀನಿ. ಸೊ ಅದು ಕಂಪ್ನಿ ಜಾಯ್ನ್ ಆದಮೇಲೆ ಒಂದು 13-14 ವರ್ಷ ಕೆಲಸ ಮಾಡ್ತಾ, ಸೊ ಕೆಲವೊಂದಲ್ಲಿ ಪರ್ಸ್ನಲ್ ಕಮಿಟ್ಮೆಂಟ್ಸ್ ಆಗಿರ್ಬೋದು, ಜೀವನ ಮಾಡೋಕ್ಕೆ ಒಂದು ಕಷ್ಟಕರವಾಗಿರುತ್ತೆ. ಸೊ ಆದ್ದರಿಂದ ನಾವೇನು ಮಾಡ್ತೀನಿ, ಏನಾರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಸೊ ಅದರಿಂದ ಒಂದು ಮಾಲ್ಗುಡಿ ಅಮೃತ ಚಹಾ ಅಂತ ಒಂದು ಕೆಫೆನ 2021 ಅಕ್ಟೋಬರ್ 2021 ಏಪ್ರಿಲ್ 13ನೇ ತಾರೀಕು ಸ್ಟಾರ್ಟ್ ಮಾಡ್ತೀವಿ. ಸೊ ನಾವು ಸ್ಟಾರ್ಟ್ ಮಾಡಿದ 15 ಡೇಸಿಗೆ ಸೆಕೆಂಡ್ ಲಾಕ್ಡೌನ್ ಸ್ಟಾರ್ಟ್ ಆಗುತ್ತೆ. ಸೊ ಆದರೂ ಅಂಥ ಒಂದು ಕೋವಿಡ್ ಪೆಂಡಮಿಕ್ ಟೈಮಲ್ಲೂ ಸಹ ನಾವು ಯಾವುದೇ ಥರ ಧೃತಿಗೆಡದೆ, ಸೊ ಆ ದಿನಗಳಲ್ಲಿ ನಾನು ಭಾಳ ಒಂದು ನೋಡಿ ಇನ್ಸ್ಪಿರೇಷನ್ ಆಗಿದ್ದು ಅಂತ ಹೇಳಿದ್ರೆ, ನಾನು ಬಿಸ್ನೆಸ್ ಮಾಡೋ ಟೈಮಲ್ಲಿ ಇದೇ ನ್ಯೂಸ್ ಫಸ್ಟ್ ಚಾನಲ್ ಅವ್ರದ್ದು ಒಂದು ನಾನು ನನ್ನ ಸಾಧನೆ ಅನ್ನೋದೊಂದು ಪ್ರೋಗ್ರಾಮ್ ಬರ್ತಾಯಿತ್ತು. ಸೊ ಆ ಒಂದು ನಾವು ಬಿಗಿನಿಂಗಲ್ಲಿ ಸ್ಟಾರ್ಟ್ ಮಾಡಿದಾಗ, ನಾನು ನನ್ನ ಸಾಧನೆಯಲ್ಲಿ ಯಾರ್ಯಾರು ಒಂದು ನಮ್ಮ ಥರ ಅವಾಗಿನ ಕಾಲದಲ್ಲಿ ಯಾರ್ಯಾರು ಒಂದು ಕಷ್ಟಪಟ್ಟು ಏನೇನು ಯಾವ್ಯಾವ ಥರ ಸ್ಟ್ರಗಲ್ ಮಾಡಿದರು, ಹೆಂಗೆ ಮಾಡಿದರು, ಯಾವ ಥರ ಅವ್ರು ಮುಂದೆ ಬಂದರು, ಯಾವ ಒಂದು ಕಷ್ಟದ ದಿನಗಳಲ್ಲಿ ಅವ್ರು ಯಾವ್ಯಾವ ಥರ ಸ್ಟೆಪ್ ತೊಗೊಂಡ್ರು. ಸೊ ಆ ಒಂದನ್ನು ನೋಡ್ತಾ ಅದನ್ನೊಂದು ಇನ್ಸ್ಪಿರೇಷನ್ ತೊಗೊಂತ, ಸೊ ಅವತ್ತು ಒಂದು ನಾನು ನನ್ನ ಸಾಧನೆ ಅನ್ನೋ ಒಂದು ಪ್ರೋಗ್ರಾಮ್ ನನಗೊಂದು ಭಾಳ ಸಹಾಯ ಆಯಿತು. ಜೊತೆಗೆ ಇವತ್ತೊಂದು ನ್ಯೂಸ್ ಫಸ್ಟಲ್ಲಿ ಇವತ್ತೊಂದು ಬಂದಿದ್ದೀನಿ ಅಂತಂದರೆ ನನಗೂ ಒಂದು ಹೆಮ್ಮೆ ಇದೆ. ಇವರೇ ಹೇಳುವಂತೆ ಇವರು IIT ಮಾಡಿ ಉದ್ಯಮಕ್ಕೆ ಬಂದವರಲ್ಲ, ITI ಮಾಡಿ ಬಿಸ್ನೆಸ್ನಲ್ಲಿ ಸಕ್ಸಸ್ ಆದವರು. ಅಂದಹಾಗೆ ಇವರು ಈ ಉದ್ಯಮ ಶುರು ಮಾಡಲು ಕಾರಣ, ಅವರು ಕೆಲಸ ಮಾಡ್ತಿದ್ದ ಸಂಸ್ಥೆಯಲ್ಲಿ ನಡೆದ ಆ ಸ್ಟ್ರೈಕ್ನಿಂದ ಲೈಫ್ ಸ್ಟಕ್ ಆದಾಗ ಇವರ ಲೈಫ್ ಕಂಗಾಲಾಗುತ್ತೆ. ಆಗ ಸ್ವಂತ ಉದ್ಯಮವೇ ಪರಿಹಾರ ಅಂತ ನಿರ್ಧರಿಸಿ ಶುರು ಮಾಡೋದೇ ಮಾಲ್ಗುಡಿ ಅಮೃತ ಚಹಾ. ಸರ್, ನಾನೊಂದು MNC ಕಂಪ್ನಿಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಸ್ಟ್ರೈಕು ಪದೇ ಒಂದು 2-3 ಬಾರಿ ಸ್ಟ್ರೈಕ್ ಆಗುತ್ತೆ. ಸೊ ಆ ಸ್ಟ್ರೈಕ್ ಆಗಿರೋ ಟೈಮಲ್ಲಿ ಏನಾಗುತ್ತೆ, ನಾವು ಸ್ಟ್ರೈಕ್ ಆದಾಗ ಒಂದು ಎಂಪ್ಲಾಯಿ ಒಂದು ಜೀವನ ಹೇಗಿರುತ್ತೆ ಅಂದರೆ, ಒಂದು ಕಮಿಟ್ಮೆಂಟ್ ಲೈಫ್ ಇರುತ್ತೆ. ಯಾವ ಥರ ಅಂತ ಹೇಳಿದ್ರೆ, ಮುಂದೆ ಒಂದು ಸ್ಯಾಲ್ರಿ ಒಂದು ಹೈಕ್ ಆಗುತ್ತೆ, ಒಂದು ಬೋನಸ್ ಬರುತ್ತೆ ಅಂದರೆ ಆಲ್ರೆಡಿ ನಾವು ಕಮಿಟ್ಮೆಂಟಲ್ಲಿ ಕಮಿಟ್ ಆಗಿರ್ತೀವಿ. ಆ ಒಂದು ಸಂಬಳಕ್ಕೆ, ಆ ಒಂದು ಬೋನಸ್ಸಿಗಾಗಿರ್ಬೋದು ಒಂದು ಕಮಿಟ್ಮೆಂಟ್ ಆಗಿರ್ತೀವಿ. ಜೊತೆಗೆ OT ಮಾಡಿಕೊಂಡು ಕಮಿಟ್ಮೆಂಟ್ ತೀರಿಸೋಂಥದ್ದು ಇರುತ್ತೆ. ಯಾವ ಥರ ಇರುತ್ತೆ ಅಂದರೆ, ಸೆಕೆಂಡ್ ಲಾಕ್ಡೌನ್ ಆದಾಗ ನನಗೆ ಫಸ್ಟ್ ಲಾಕ್ಡೌನ್ ಆಗಿ ಸೆಕೆಂಡ್ ಲಾಕ್ಡೌನ್ ಆ ಒಂದು ಬಿಟ್ವೀನಲ್ಲಿ ಬಾಡಿಗೆ ಕಟ್ಟಲಿಕ್ಕೂ ಸಹ ಕಷ್ಟ ಆಗುತ್ತೆ. ಯಾಕೆಂದರೆ ಕಂಪ್ನಿಯಲ್ಲಿ ಸ್ಟ್ರೈಕ್ ಆಗಿರುತ್ತೆ, ಜೀವನ ಮಾಡೋದು ಕಷ್ಟ ಆಗಿರುತ್ತೆ, 2 ಮಕ್ಕಳಿರ್ತಾರೆ, ಒಂದು ಲೈಫ್ ಲೀಡ್ ಮಾಡೋದೇ ಕಷ್ಟ ಆಗಿರುತ್ತೆ. ಸೊ ಯಾಕೆ ನಾವು ಈ ಥರ ಒಂದು ಕೆಫೆನ ಮಾಡಬಾರ್ದು ಅಂತ ಹೋಗಿ ನಾನು ವಿಚಾರಿಸಿದಾಗ, ಬೇರೆ ಕಡೆ ಎಲ್ಲ ವಿಚಾರಿಸಿದಾಗ ಏನಾಗುತ್ತೆ, ಅವ್ರದ್ದೆಲ್ಲ ಬಂದ್ಬಿಟ್ಟು ಕೆಮಿಕಲ್ ಭಾಳ ಇರುತ್ತೆ. ಆಮೇಲೆ ಯಾವುದೇ ಥರ ಇದು ಒಂದು ಒಳ್ಳೆ ರೀತಿ ಅಂತ ಅನಿಸಲ್ಲ. ಅಂದರೆ ಕುಡಿದ್ರೆ ಒಂದು ಗುಡ್ ಫೀಲ್ ಅಂತ ಅನಿಸ್ಬೇಕು. ಆಮೇಲೆ ಟೀ ಕಾಫಿ ಅನ್ನೋದು ಎಲ್ರಿಗೂ ಬೇಸಿಕ್ ನೀಡು, ಮತ್ತು ಬೆಳಗ್ಗೆ ಮತ್ತು ಮಾರ್ನಿಂಗ್ ಬೇಕಾಗಿರೋಂಥದ್ದು. ಎಲ್ಲರೂ ಹೇಳ್ತಾರೆ ಟೀ ಒಂದು ಕಾಫಿ ಅನ್ನೋದು ಬಂದುಬಿಟ್ಟು ಗ್ಯಾಸ್ಟ್ರಿಕ್ ಆಗುತ್ತೆ, ಟೀ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತೇಳಿ. ಯಾಕಾಗುತ್ತೆ ಅಂತ ಹೇಳಿದ್ರೆ, ಸೊ ಅದರಲ್ಲಿ ಕಲರು ಹಾಕೋದ್ರಿಂದ, ಪ್ರಿಸರ್ವೇಟಿವ್ ಹಾಕೋದ್ರಿಂದ ಅದು ಗ್ಯಾಸ್ಟ್ರಿಕ್ ಆಗುತ್ತೆ. ಬಟ್ ನಮ್ಮದು ಇವತ್ತು
ಮಾಲ್ಗುಡಿ ನೀವು ಟೀ ಎಲ್ಲೇ ಕುಡಿದ್ರೂ ಒಂದು ಯಾವುದೇ ಥರ ಗ್ಯಾಸ್ಟ್ರಿಕ್ ಇಲ್ಲ. ಯಾಕೆಂದರೆ ನಾವು ಕೆಮಿಕಲ್ ಮುಕ್ತವಾಗಿ ಮಾಡ್ಬೇಕನ್ನೋದು ಒಂದು ಆಸೆ. ಸೊ ಆ ಒಂದು ನಿಟ್ಟಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಯಾವುದೇ ಥರ ಗ್ಯಾಸ್ಟ್ರಿಕ್ ಯಾವುದೂ ಆಗಲ್ಲ ಸರ್. ಜೊತೆಗೆ ನಂದು ಜೀವನ ಕಂಡ್ಕೊಳೋದಿರುತ್ತೆ. ಹಂಗಾಗಿ ನಾವು ಒಂದು ಬಿಸ್ನೆಸ್ನ ಮಾಲ್ಗುಡಿ ಅಮೃತ ಚಹಾ ಅಂತೇಳಿ ಬೆಂಗಳೂರಲ್ಲಿ 2021 ಏಪ್ರಿಲ್ 13ನೇ ತಾರೀಕು ಮೊದಲನೇ ಬಾರಿ ಉಲ್ಲಾಳ್ ಮೇನ್ ರೋಡಲ್ಲಿ ಫಸ್ಟು ಒಂದು ಶಾಖೆಯನ್ನು ತೆರಿತೀವಿ ಸರ್. ಮೂಲತಃ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನವರಾದ ಶಿವರಾಜ್ ಕುಮಾರ್ ಅವರು ಶಂಕರ್ನಾಗ್ರಿಂದ ಪ್ರೇರಿತರಾಗಿ ಮಲ್ಲೇಶ್ವರಂ, ಬಸವನಗುಡಿ ಮನಸ್ಸಿನಲ್ಲಿಟ್ಟುಕೊಂಡು ಮಾಲ್ಗುಡಿ ಅಮೃತ ಚಹಾ ಕೆಫೆನ 2021ರ ಏಪ್ರಿಲ್ನಲ್ಲಿ ಶುರು ಮಾಡಿದ್ರು. ಮೊದಲ ಬ್ರಾಂಚ್ನ ಅನುಭವವನ್ನ ನಮ್ಮ ಜೊತೆ ಶಿವರಾಜ್ ಕುಮಾರ್ ಹಂಚಿಕೊಂಡಿದ್ದಾರೆ. ಒಂದು 10ರಿಂದ 12 ಲಕ್ಷ ಖರ್ಚಾಗಿರುತ್ತೆ. ಸೊ ಆ ಬ್ರಾಂಚ್ ಮಾಡ್ಬೇಕಾದ್ರೆ ಏನಿತ್ತಂದರೆ ಎಲ್ಲರೂ ಟೀ ಕಾಫಿ ಮಾಡ್ತಾರೆ, ಬಟ್ ಅವ್ರಿಗಿಂತ ಒಂದು ಇನ್ನೋವೇಟಿವ್ ಆಗಿ ಕ್ರಿಯೇಟಿವ್ ಆಗಿ ಮಾಡ್ಬೇಕನ್ನೋದು ಒಂದು ಆಸೆ ಇರುತ್ತೆ ನಮಗೆ. ಸೊ ಆ ಒಂದು ಇನ್ನೋವೇಟಿವ್ ಕ್ರಿಯೇಟಿವ್ ಜೊತೆಗೆ ಒಂದು ಕೆಮಿಕಲ್ ಮುಕ್ತವಾಗಿ ಕೊಡಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಸೊ ಮೊದಲನೇದಾಗಿ ಬರೀ ಒಂದು ಟೀ ಮಾತ್ರ ಸ್ಟಾರ್ಟ್ ಮಾಡೋದು. ಅದಾದಮೇಲೆ ಒಂದು ತಿಂಗಳು ಕಳೆದ ಮೇಲೆ ಸೊ ಒಂದೊಂದೇ ಬೇರೆ ಬೇರೆ ಒಂದು ಪ್ರಾಡಕ್ಟ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಯಾವುದನ್ನೇ ಮಾಡಿದ್ರೂ ಚೆನ್ನಾಗಿರೋದು ಕೆಮಿಕಲ್ ಮುಕ್ತವಾಗಿ ಮಾಡಬೇಕನ್ನೋ ನಮ್ಮದೊಂದು ಗುರಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಮಾಡ್ತಾ ಹೋದಾಗ ಕಸ್ಟಮರ್ ಕೆಲವರು ಗ್ರಾಹಕರುಗಳೇ ಹೇಳ್ತಾರೆ, ಇಲ್ಲ ಇದು ಸರಿ ಇಲ್ಲ, ಇದನ್ನು ನೀವು ಸರಿ ಮಾಡ್ಕೊಳ್ಳಿ. ಇವತ್ತೇನಾದರೂ ಒಂದು ಮಾಲ್ಗುಡಿ ಬೆಳೆದಿದೆ ಅಂದರೆ ಒಂದು ಗ್ರಾಹಕರದ್ದು ಯಾವ ಥರ ಅಂತ ಹೇಳಿದ್ರೆ, ನಮ್ಮ ಅಂಗಡಿಯಲ್ಲಿ ಬರೋ ಅಂಥವ್ರಿಗೆ ಅವ್ರಿಗೊಂದು ಬಿಸಿ ಇಲ್ಲ ಅಂತ ಹೇಳಿದ್ರು ಅವರು ಮತ್ತೆ ಸೈಡಿಗೆ ಇಟ್ಬಿಟ್ಟು ಹೊಸದು ಬೇರೆ ಥರ ಕೊಡೋ ಥರ ಒಂದು ಮಾಡ್ಕೊಂಡಿದ್ದೀವಿ. ಅವ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದ್ರದ್ದು ಅಮೌಂಟ್ನ ಸಹ ನಾವು ವಾಪಸ್ ಕೊಡೋ ಥರ ಇರುತ್ತೆ. ಇನ್ನೂ ಒಂದು ಏನಂತ ಹೇಳಿದ್ರೆ ಅವರಿಗೆ ಅಲ್ಟಿಮೇಟ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೊಂದು ಇರಬೇಕು. ಅಂದರೆ ಒಂದು ಟೀ ಕಾಫಿ ಕುಡಿಲಿಕ್ಕೆ ಏನಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ಒಂದು ಮೆಂಟಲಿ ಫ್ರೀ, ಒಂದು ಮೆಂಟಲ್ ಸ್ಟ್ರೆಸ್ ಆಗಿರುತ್ತೆ, ಮೆಂಟಲಿ ಫ್ರೀ ಆಗಬೇಕು, ಜೊತೆಗೆ ಒಂದು ಸ್ಟ್ರೆಸ್ ಫ್ರೀ ಆಗಬೇಕು ಅನ್ನೋದು ಒಂದು ಟೀ ಕಾಫಿ ಕುಡಿಯೋಕ್ಕೆ ಬರ್ತಾರೆ. ಅಂಥ ಒಂದು ಸ್ಟ್ರೆಸ್ ಫ್ರೀ ಆಗಬೇಕು ಅಂತ ಬಂದವರಿಗೆ ನಾವು ಮತ್ತೆ ಟೆನ್ಷನ್ ಕೊಟ್ಬಿಟ್ಟು ಯಾವುದ್ಯಾವುದೋ ಬಿಸಿ ಇಲ್ಲದೆ ಇರೋದು ಜೊತೆ ಕೆಮಿಕಲ್ ಇರೋದು ಅದನ್ನೆಲ್ಲ ಕೊಟ್ಟಾಗ ಅವ್ರಿಗೂ ಒಂದು ಇದಾಗುತ್ತೆ. ಸೊ ಅದನ್ನೆಲ್ಲ ಹೋಗ್ಲಾಡಿಸಿ ನಾವು ಇವತ್ತೊಂದು ಮಟ್ಟಕ್ಕೆ ಒಂದು ನಮ್ಮ ಕೆಫೆನ ತೊಗೊಂಬಂದಿದ್ದೀವಿ ಸರ್. ಮಾಲ್ಗುಡಿ ಅಮೃತ ಚಹಾ ಕೆಫೆಗೆ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಲಾಗಿದೆ, ಒಂದು ಸಿಸ್ಟಮ್ಯಾಟಿಕ್ ಸಿಸ್ಟಮ್ ರಚಿಸಲಾಗಿದೆ. ಆ ಕಾರಣದಿಂದಲೇ ಇಂದು ಈ ಸಂಸ್ಥೆ ಇವತ್ತು ರಾಜ್ಯಾದ್ಯಂತ ವಿಸ್ತಾರವಾಗಿದೆ. ಥರ ಅಂದ್ಕೊಂಡಿದ್ದಿಲ್ಲ ಸರ್. ಫಸ್ಟ್ ಒಂದು ಕೆಫೆ ಮಾಡಿದಾಗ ಆ ಒಂದು ಕೆಫೆನ ಚೆನ್ನಾಗಿ ಮಾಡಬೇಕು, ನಮಗೊಂದು ಪ್ಯಾಸಿವ್ ಇನ್ಕಮ್ ಬೇಕು, ಬಟ್ ಎಲ್ಲರಿಗಿಂತ ಚೆನ್ನಾಗಿರಬೇಕು. ಯಾಕೆಂದರೆ ನಾವು ಒಂದು ಜಾಪನೀಸ್ ಕಂಪ್ನಿಯಲ್ಲಿ ವರ್ಕ್ ಮಾಡಿರೋದ್ರಿಂದ ಒಂದು ಕ್ವಾಲಿಟಿ, ಒಂದು ಕ್ವಾಂಟಿಟಿ, ಒಂದು ಪ್ರೈಸ್, ಇದು ಮೂರು ಜೊತೆಗೆ ಹಾರ್ಡ್ ವರ್ಕನ್ನು ಕಲ್ತಿದ್ದೀವಿ. ಒಂದು ಸಿಸ್ಟಮ್ SOS ಆಗಿರ್ಬೋದು, ಒಂದು ಸ್ಟ್ಯಾಂಡರ್ಡ್ ವರ್ಕ್ ಆಗಿರ್ಬೋದು, ಇದನ್ನೆಲ್ಲ ಒಂದು ಕಲ್ತ್ಬಿಟ್ಟು ಒಂದು ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ ಸರ್. ಇವಾಗ ಒಂದು ಕಾರ್ ರೆಡಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಸಿಸ್ಟಮ್ ಇರುತ್ತೆ, ಅದಕ್ಕೆ ಆದಂಥ ಒಂದು ಸ್ಟ್ಯಾಂಡರ್ಡ್ ಆಪ್ರೇಷನ್ ಪ್ರೊಸೀಜರ್ ಇರುತ್ತೆ. ಸೊ ಅದೇ ಒಂದು ಸ್ಟ್ಯಾಂಡರ್ಡ್ ಆಪ್ರೇಷನ್ ಪ್ರೊಸೀಜರ್ನ ನಾವು ಇವತ್ತು ನಮ್ಮ ಕೆಫೆಯಲ್ಲಿ ಮಾಡಿರೋದ್ರಿಂದ ಇವತ್ತು ಎಲ್ಲ ಕಡೆ ನಮ್ಮದೊಂದು ಕೆಫೆ ಎಲ್ಲೇ ಹೋದ್ರೂ ಒಂದೇ ಕ್ವಾಲಿಟಿ, ಒಂದೇ ಕನ್ಸಿಸ್ಟೆನ್ಸಿ ಇದರಲ್ಲಿ ವರ್ಕ್ ಆಗ್ತಾ ಇದ್ದಾವೆ ಎಲ್ಲ ಕೆಫೆಗಳು. ಸರ್ ಮಾಲ್ಗುಡಿ ಅಂತ ಹೆಸರು ತೊಗೊಂಡಿದ್ದ ಉದ್ದೇಶ ಏನಂತಂದರೆ ಮಲ್ಲೇಶ್ವರಂ, ಬಸವನಗುಡಿ 2 ಏರಿಯಾ ನೇಮ್ ಅದು, ಮಲ್ಲೇಶ್ವರಂ, ಬಸವನಗುಡಿ. ಸೊ ಮಾಲ್ಗುಡಿ. ಸೊ ಇನ್ನೂ ಒಂದು ಏನಂದರೆ ನಮಗೆ ಒಂದು ಶಂಕರ್ನಾಗ್ ಒಬ್ಬರು ಒಂದು ಇನ್ಸ್ಪಿರೇಷನ್, ಶಂಕರ್ನಾಗ್ ಸರ್. ಯಾಕೆಂದರೆ ಅವರು ಬದುಕಿದ್ದೆ ಮಧ್ಯಮ ವರ್ಗದವ್ರಿಗೆ, ಆಮೇಲೆ ಸಮಾಜಕ್ಕೆ ನಾನು ಏನಾದರೂ ಮಾಡಬೇಕು ಅನ್ನೋದೊಂದು ಕಾಳಜಿ ಹಿಡ್ಕೊಂಡು ಇದ್ದಂಥ ಒಂದು ವ್ಯಕ್ತಿ. ಸೊ ಅವರು ಒಂದು ಇನ್ಸ್ಪಿರೇಷನು. ನಾವು ಬೆಂಗಳೂರಲ್ಲೇ ಸ್ಟಾರ್ಟ್ ಮಾಡಿರೋದ್ರಿಂದ ಬೆಂಗಳೂರಲ್ಲೇ ಈಗ ಬೇರೆ ಏನು ಹೆಸರು ಇಡೋಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಬೆಂಗಳೂರು ಕೆಫೆ ಈ ಥರ ಯಾವುದು ಬೇರೆ ಹೆಸರು ಅಷ್ಟು ಮನಸ್ಸಿಗೆ ಒಪ್ಪಲಿಲ್ಲ. ಸೊ ಮಾಲ್ಗುಡಿ ಅಂದರೆ ಮಲ್ಲೇಶ್ವರಂ, ಬಸವನಗುಡಿ. ಇನ್ನು ಓಲ್ಡ್ ಏರಿಯಾ ತೊಗೊಂಡ್ರೆ ನಿಮಗೆ ಮಲ್ಲೇಶ್ವರಂ ಹೋದರೆ CTR ಇದೆ, ಬಸವನಗುಡಿ ಹೋದರೆ ವಿದ್ಯಾರ್ಥಿ ಭವನ್ ಇದೆ. ಸೊ 2 ಫೇಮಸ್ ಇರೋಂಥದ್ದೇ ಮಲ್ಲೇಶ್ವರಂ, ಬಸವನಗುಡಿ. ಸೊ ಹಂಗಾಗಿ ಮಾಲ್ಗುಡಿ ಅಂತ ಒಂದು ಹೆಸರು ತೊಗೊಂಡು ಸರ್. ಶಿವರಾಜ್ ಕುಮಾರ್ ಅವರು ವರ್ಕ್ ಮಾಡೋದೇ 5P ಸೂತ್ರದ ಅನ್ವಯ. ಹಾಗಾದ್ರೆ ಏನದು 5P ಸೂತ್ರ ಅಂದ್ರ? ಪ್ರಾಡಕ್ಟ್, ಪ್ಲೇಸ್, ಪ್ರೈಸ್, ಪ್ರಮೋಷನ್, ಪ್ಯಾಷನ್. ಸರ್ ಟೋಟಲ್ ಇವತ್ತು ಮಾಲ್ಗುಡಿ ಬಂದ್ಬಿಟ್ಟು 84 ಬ್ರಾಂಚ್ ಇದೆ. ಇವತ್ತಿನ ಡೇಟಿಗೆ 84 ಬ್ರಾಂಚ್ ಇದೆ. ಸೊ ಎಲ್ಲ ಜಿಲ್ಲೆಲೂ ಹರಡ್ಕೊಂಡಿದೆ. ಇಲ್ಲಿ ತನಕ ನನಗೆ ನಮ್ಮ ಕಂಪ್ನಿಗೆ 18,000 ಎಂಕ್ವೈರೀಸ್ ಇದೆ. ನಾವು ಕೊಟ್ಟಿರೋದು 83 ಔಟ್ಲೆಟ್ ಮಾತ್ರ. ಯಾಕೆ ಅಂತಂದರೆ ಇವಾಗ ಅವ್ರದ್ದು ಬಂಡವಾಳ ಇರುತ್ತೆ, ನಮ್ಮದು ಬ್ರ್ಯಾಂಡ್ ಇರುತ್ತೆ. ಸೊ ಮಾಡಬೇಕು ಅನ್ನೋದು ಒಂದು ಆಸಕ್ತಿನೂ ಅವ್ರಿಗೆ ಇರಬೇಕು. ಸೊ ಹಂಗಾಗಿ ಅವರ ಬಂಡವಾಳ ಜೊತೆಗೆ ನಮ್ಮ ಬ್ರ್ಯಾಂಡು ಬೆಳಿಬೇಕು ಅನ್ನೋದು, ಅವ್ರ ಬಂಡವಾಳ ರಿಟರ್ನ್ ಬರಬೇಕು, ಜೊತೆಗೆ ಅವರು ಬೆಳಿಬೇಕು, ಜೊತೆಗೆ ನಮ್ಮ ಬ್ರ್ಯಾಂಡು ಬೆಳಿಬೇಕು ಅನ್ನೋ ಒಂದು ನಿಟ್ಟಲ್ಲಿ ನಾವು ವರ್ಕ್ ಮಾಡ್ತಾಯಿದ್ದೀವಿ. ಇವತ್ತು ನೀವು ರಾಯಚೂರು ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ದಾವಣಗೆರೆ, ಶಿವಮೊಗ್ಗ, ಮೈಸೂರು, ಹಾಸನ್ನು, ಆಮೇಲೆ ಬೆಂಗಳೂರಲ್ಲಿ ಒಂದು 40-45 ಕಡೆ ಇದೆ. ಸೊ ಇಷ್ಟು ನಿಟ್ಟಲ್ಲಿ ನಾವು ಮಾಡ್ತಾಯಿದ್ದೀವಿ ಸರ್ ಇವತ್ತು ಔಟ್ಲೆಟ್ಗಳು. ಯಾವ ಥರ ಇರಬೇಕಂತಂದರೆ, ಈಗ ನಾವು 5 ವರ್ಷದಲ್ಲಿ ಕಂಡುಕೊಂಡಿರೋದು ಏನಪ್ಪ ಅಂದರೆ 5P ಅಂತ ಹೇಳ್ತಾರೆ, 5 ಪ್ರಿನ್ಸಿಪಲ್ಸ್.
ಒಂದು ಬಂದ್ಬಿಟ್ಟು ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಬಂದ್ಬಿಟ್ಟು ಕೆಮಿಕಲ್ ಮುಕ್ತವಾಗಿ ನಮ್ಮದೇ ಓನ್ ಪ್ರೊಡಕ್ಷನ್ ಯೂನಿಟ್ ಇರೋದ್ರಿಂದ ನಮ್ಮ ಕಡೆಯಿಂದ ಸಪ್ಲೈ ಆಗುತ್ತೆ. ಎರಡನೇದು ಬಂದುಬಿಟ್ಟು ಪ್ಲೇಸು. ಸೊ ಸೂಕ್ತವಾದ ಜಾಗನ ನಾವು ಆಯ್ಕೆ ಮಾಡಬೇಕು. ಅವರು ಬೇಕಾಗಿರೋಂಥ ಏರಿಯಾದಲ್ಲಿ ಯಾವುದೋ ಒಂದು ಜಾಗ ನೋಡ್ತಾರೆ, ಒಂದು ಪ್ಲೇಸ್, ಒಂದು ಅಂಗಡಿ ಮಳಿಗೆ ನೋಡೋದಾಗಿರ್ಬೋದು. ಸೊ ಆ ಜಾಗದಲ್ಲಿ ಬಿಸ್ನೆಸ್ ಆಗುತ್ತಾ ಏನು ಎಲ್ಲ ಒಂದು ನೋಡ್ಕೊಂಬಿಟ್ಟು ಅವರಿಗೆ ಮಾಡಿಕೊಡ್ತೀವಿ. ಸೊ ಪ್ರಾಡಕ್ಟ್ ಆಯಿತು, ಪ್ಲೇಸ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಪ್ರೈಸು. ಆ ಏರಿಯಾಗೆ ತಕ್ಕಂಗೆ ಪ್ರೈಸ್ ಇರಬೇಕು. ಕೆಲವೊಂದು ಕಡೆ ನೋಡಿ ವೈಟ್ ಫೀಲ್ಡಲ್ಲಿ ಪ್ರೈಸ್ ಜಾಸ್ತಿ ಇರುತ್ತೆ, ಇವಾಗ ಪೀಣ್ಯ ಕಡೆ ಹೋದರೆ ಪ್ರೈಸ್ ಕಡಿಮೆ ಇರುತ್ತೆ. ಸೊ ಈಗ ಎಕ್ಸಾಂಪಲ್ ಒಂದು ಮಿಡಲ್ ಕ್ಲಾಸ್ ಇರುತ್ತೆ, ಒಂದು ಅಪ್ಪರ್ ಕ್ಲಾಸ್ ಇರುತ್ತೆ, ಈ ಥರದ್ದು ಪ್ರೈಸು. ಆ ಪ್ರೈಸಿಗೆ ತಕ್ಕಂಗೆ ನಮ್ಮದು ಒಂದು ಬ್ರ್ಯಾಂಡ್ ಪ್ರಮೋಷನ್ನು. ಈ 4 ಆಗಬೇಕಂದ್ರೆ ಈ ಪ್ರಾಡಕ್ಟು, ಪ್ಲೇಸು, ಪ್ರೈಸು, ಪ್ರಮೋಷನ್ನು, ಈ 4 ಜೊತೆಗೆ ಮೇನ್ ಬೇಕಾಗಿರೋದು ಪ್ಯಾಷನ್ ಅಂತ ಹೇಳಿದ್ರೆ ನನ್ನ ಪ್ರಕಾರ ಆಸಕ್ತಿ, ಒಂದು ಡೆಡಿಕೇಶನ್, ಒಂದು ಹಾರ್ಡ್ ವರ್ಕು. ಪ್ಯಾಷನ್ ಅಂತ ಹೇಳಿದ್ರೆ ಸೊ ಇವಾಗ ಒಂದು ಬ್ರ್ಯಾಂಡ್ ಇದೆ, ನಾನು ತೊಗೊಂಡ್ಬಿಟ್ರೆ ನಾನು ಏನೋ ಒಂದು ಆಗಿಬಿಡುತ್ತೆ ಅನ್ನೋ ಥರ ಇವತ್ತಿಂದು ಪರಿಸ್ಥಿತಿ ಇಲ್ಲ. ಸೊ ಏನಿದೆ ಅಂತ ಹೇಳಿದ್ರೆ ಆ ಹಾರ್ಡ್ ವರ್ಕು ಜೊತೆಗೆ ಆ ಪ್ಯಾಷನ್ ಜೊತೆಗೆ ನಾವು ಕೆಲಸ ಮಾಡಿದರೆ ಸೊ ಖಂಡಿತ ನಾವು ಒಂದು ಸಕ್ಸಸ್ ಕಾಣೋಕ್ಕಾಗುತ್ತೆ. ಏನಂತಂದರೆ ಇವಾಗ ಶ್ರೀ ಸಾನ್ವಿ ಕಂಪ್ನಿ ಅಂದರೆ ಮಾಲ್ಗುಡಿ ಜೊತೆಗೆ ಏನು ಫ್ರಾಂಚೈಸಿ ಇದ್ದಾರೆ, ಸೊ ಅವು ಎರಡೂ ಕೈ ಸೇರಿದರೆ ಮಾತ್ರ ಚಪ್ಪಾಳೆ ತಟ್ಟಲಿಕ್ಕೆ ಸಾಧ್ಯ. ಬರೀ ನಾನು ಒಂದು ಒಳ್ಳೆ ರೀತಿಯಲ್ಲಿ ಪ್ರಾಡಕ್ಟ್ ಕೊಡ್ತೀವಿ, ಅವ್ರು ಏನೂ ಮಾಡಲಿಲ್ಲ ಅಂದರೆ ಆಗಲ್ಲ. ಸೊ ಹಂಗಾಗಿ ಇಬ್ಬರು ಸೇರಿದರೆ ಎರಡೂ ಕೈ ಸೇರಿದರೆ ಚಪ್ಪಾಳೆ ತಟ್ಟೋಕ್ಕೆ ಸಾಧ್ಯ ಇದೆಯಲ್ಲ. ಸೊ ಅದೇ ಥರ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಔಟ್ಪುಟ್ ನಮ್ಮ ಬ್ರ್ಯಾಂಡ್ ಬೆಳಿಲಿಕ್ಕಾಗಲಿ ಇಲ್ಲ ಅವರೊಂದು ಬೆಳಿಲಿಕ್ಕಾಗಲಿ ಇಬ್ಬರು ಕೈ ಜೋಡಿಸಿ ಕೆಲಸ ಮಾಡಿದರೆ ಮಾತ್ರ ಸಾಧ್ಯ ಆಗುತ್ತೆ ಸರ್. ಟೀ ಕಾಫಿ ಎಲ್ಲರೂ ಕುಡಿತಾರೆ, ಆದರೆ ಕೆಮಿಕಲ್, ಕಲರ್, ಪ್ರಿಸರ್ವೇಟಿವ್ ಇಲ್ಲದೆ ಆರ್ಗ್ಯಾನಿಕ್ ಚಹಾ ನೀಡಬೇಕು ಅನ್ನೋ ಉದ್ದೇಶದೊಂದಿಗೆ ಈ ಸಂಸ್ಥೆ ಶುರು ಮಾಡಿದ್ರು. ಚಹಾದೊಂದಿಗೆ ಹಲವು ಐಟಂಗಳು ಆಡ್ ಆದ್ವು. ಇವತ್ತು ಮಾಲ್ಗುಡಿ ಚಹಾದ ಘಮ ಹೇಗಿದೆ ಅಂದ್ರೆ ಇಡೀ ರಾಜ್ಯಕ್ಕೆ ಹಬ್ಬಿದ್ದು ಸುಮಾರು 83 ಔಟ್ಲೆಟ್ಗಳಿದ್ದಾವೆ. ಆಮೇಲೆ ಇನ್ನೂ ಒಂದು ಬಂದ್ಬಿಟ್ಟು ನಮಗೆ ಇನ್ನೇನು ಬೇರೆ ಈ ಬಾದಾಮ್ ಪೌಡ್ರ್ ಆಗಿರ್ಬೋದು, ಜಿಂಜರ್ ಟೀ ಆಗಿರ್ಬೋದು, ಜಿಂಜರ್ ಕಾಫಿ ಆಗಿರ್ಬೋದು, ಇವನ್ ನಮ್ಮದು ಟೀ ಮಸಾಲ ಆಗಿರ್ಬೋದು, ಎಲ್ಲ ಬಂದ್ಬಿಟ್ಟು ನಮ್ಮಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಸೊ ಇವೆಲ್ಲ ಒಂದು ಕಚ್ಚಾ ಪದಾರ್ಥಗಳನ್ನು ನಾವು ರೈತರಿಂದನೇ ಕೊಂಡ್ಕೊತೀವಿ. ಏಲಕ್ಕಿ ಆಗಿರ್ಬೋದು, ಇದನ್ನೆಲ್ಲದು ಬಂದ್ಬಿಟ್ಟು ನಾವು ರೈತರಿಂದ ನನ್ನ ಒಂದು ಡ್ರೀಮ್ ಏನಂತ ಹೇಳಿದ್ರೆ, ಒಂದು ವಿಷನ್ ಅಂತ ಹೇಳಿದ್ರೆ, ಒಂದನೇದಾಗಿ ಬಂದ್ಬಿಟ್ಟು ನಮ್ಮ ಒಂದು ಗ್ರಾಹಕರಿಗೆ ಕೆಮಿಕಲ್ ಮುಕ್ತವಾಗಿ ನಮ್ಮ ಒಂದು ಬೇವರೇಜನ್ನು ಕೊಡಬೇಕನ್ನೋದು ಒಂದು. ಎರಡನೇ ಬಂದ್ಬಿಟ್ಟು SSLC PUC ITI ಆಗಿರುತ್ತೆ, ಅವರಿಗೆ ಒಂದು ಒಳ್ಳೆ ಬೆಟರ್ಮೆಂಟ್ ಜಾಬ್ ಮಾಡಿಕೊಡ್ಬೇಕನ್ನೋದು. ಮೂರನೇ ಬಂದ್ಬಿಟ್ಟು ಯೂತ್ಸು, ರಿಟೈರ್ಡ್ ಎಂಪ್ಲಾಯೀಸು, ಇವತ್ತು ಬೆಂಗಳೂರಲ್ಲಿ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಯಾರಿಗಾದರೂ ಒಂದು ಪ್ಯಾಸಿವ್ ಇನ್ಕಮ್ ಬೇಕು. ಸೊ ಅಂಥವ್ರಿಗೆ ಒಂದು ಒಳ್ಳೆ ಇನ್ಕಮ್ ಮಾಡಿಕೊಡ್ಬೇಕು ಅನ್ನೋದು. ನಾಲ್ಕನೇದು ಬಂದ್ಬಿಟ್ಟು ಒಂದು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರೆ. ಜೊತೆಗೆ ಜೈ ಜವಾನ್ ಅಂತ ಹೇಳಿದ್ರೆ ಇವಾಗ ನಾವು ಗೋರ್ಮೆಂಟಿಗೆ GST ಕಟ್ಟೋದಾಗಿರ್ಬೋದು, ಒಂದು ಟ್ಯಾಕ್ಸ್ ಕಟ್ಟೋದಾಗಿರ್ಬೋದು. ಸೊ ಆ ಒಂದು ಕಟ್ಟೋಂಥ ಒಂದು ಟ್ಯಾಕ್ಸು ಒಂದು ದೇಶಕ್ಕೆ ಜೊತೆಗೆ ನಮ್ಮ ಒಂದು ಯೋಧರಿಗೆ ಹೋಗುತ್ತೆ. ಸೊ ಅದು ಜೈ ಜವಾನ್ ಕವರ್ ಆಗುತ್ತೆ. ಜೈ ಕಿಸಾನ್ ಅಂತ ಹೇಳಿದ್ರೆ ಇವಾಗ ನಾವು ಏನು ಕಚ್ಚಾ ಪದಾರ್ಥಗಳನ್ನೆಲ್ಲ ತೊಗೊತೀವಿ, ಒಂದು ಬೆಲ್ಲದಿಂದ ಶುಗರು ಮತ್ತು ಏಲಕ್ಕಿ, ಆಮೇಲೆ ಜಿಂಜರು, ಇದೆಲ್ಲ ಕಾಫಿ ಆಗಿರ್ಬೋದು, ಟೀ ಪೌಡರ್, ಇದೆಲ್ಲ ಬಂದ್ಬಿಟ್ಟು ನಮ್ಮ ರೈತರಿಂದ ತೊಗೊಳೋದ್ರಿಂದ ಜೈ ಕಿಸಾನ್ ಆಗುತ್ತೆ ಅನ್ನೋದು ಒಂದು ನನ್ನ ಒಂದು ಡ್ರೀಮು. ಆ ನಿಟ್ಟಲ್ಲೇ ನಾನು ಇವತ್ತು ಕೆಲಸ ಮಾಡ್ತಾಯಿದ್ದೀನಿ ಸರ್. ಈಗ ಮಾಲ್ಗುಡಿ ಅಮೃತ ಚಹಾದಲ್ಲಿ ಏನೇನು ವೆರೈಟಿ ಸಿಗುತ್ತೆ ಮತ್ತು ಏನು ತುಂಬ ಸೇಲ್ ಆಗುವಂಥ ಕಂಟೆಂಟ್ ನಿಮ್ಮ ಪ್ರಕಾರ, ಅಥವಾ ಈ ವೆರೈಟೀಸ್ ಬಗ್ಗೆ ಏನೇನೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ? ಸರ್ ನಮ್ಮಲ್ಲಿ ಟೀ ಮೇಜರ್ ಕನ್ಸಂಪ್ಷನ್ ಜಾಸ್ತಿ ಇದೆ, ಟೀ ಮೇಜರು. ಅದು ಬಿಟ್ಟರೆ ಕಾಫಿ, ಆಮೇಲೆ ಬಾದಾಮಿ ಹಾಲು ಇದೆ, ಆಮೇಲೆ ಟೀಯಲ್ಲೇ ಒಂದು 10ರಿಂದ 15 ಥರ ಇದೆ, ಕಾಫಿಯಲ್ಲಿ 4ರಿಂದ 10 ಥರ ಇದೆ, ಆಮೇಲೆ ಬಿಸ್ಕೆಟ್ಸ್ ಇದೆ, ಕುಕೀಸ್ ಇದೆ, ಆಮೇಲೆ ಸಮೋಸ ಕಚೋರಿ ಎಲ್ಲ ಲೋಕಲಲ್ಲೇ ಯಾರೋ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ, ಅವರು ಬೆಳಿಬೇಕು ಅನ್ನೋ ಒಂದು ನಿಟ್ಟಲ್ಲಿ ಅವರಿಂದನೇ ಬೈ ಮಾಡಿ ಕೊಡೋಂಥದ್ದು ಇದೆ. ಜೊತೆಗೆ ಒಂದು ಒಳ್ಳೆ ಗುಲ್ಕನ್ ಬನ್ ಇದೆ, ಆಮೇಲೆ ಮಿಲ್ಕ್ ಶೇಕ್ಸ್ ಇದೆ, ಈ ಥರ ಎಲ್ಲ ಇದೆ ಸರ್ ಇವತ್ತು. 5P ಸೂತ್ರ ಪಾಲಿಸ್ತಾ ಬಿಸ್ನೆಸ್ನಲ್ಲಿ ಯಶಸ್ಸಿನ ಹಾದಿಯಲ್ಲಿ ಸಾಕ್ತಾ ಇರೋ ಶಿವರಾಜ್ ಕುಮಾರ್ ನ್ಯೂಸ್ ಫಸ್ಟ್ನ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಶಿವರಾಜ್ ಕುಮಾರ್ ಎಚ್ ಹಾಗೆ ಶ್ರೀಮತಿ ನೇತ್ರಾ ಹುಗ್ಗಿ, ಫೌಂಡರ್ ಅಂಡ್ ಕೋ-ಫೌಂಡರ್, ಶ್ರೀ ಸಾನ್ವಿ ಬ್ರೇವ್ಡ್ ಅರೋಮಾಸ್ ಪ್ರೈವೇಟ್ ಲಿಮಿಟೆಡ್, ಮಾಲ್ಗುಡಿ ಪರಂಪರೆ ಕೆಫೆ. ತುಂಬ ಖುಷಿ ಇದೆ. ಇವತ್ತೇನಪ್ಪ ಅಂದರೆ ನಮ್ಮ ಒಂದು ದೊಡ್ಡ ವ್ಯಕ್ತಿಗಳ ಜೊತೆ ಅವ್ರು ಕೊಟ್ಟಿದ್ದು ನಮ್ಗೆ ಒಂದು ಭಾಳ ಖುಷಿ ಇದೆ. ಎರಡನೇದಾಗಿ ಹೇಳ್ಬೇಕಂತಂದರೆ ನಾವು ಮಾಡ್ತಾರೆ ಅಂತ ಒಂದು ಕೆಲಸ ಒಂದು ಒಳ್ಳೆ ರೀತಿಯಲ್ಲಿ ಸಾಕ್ತಾ ಇದ್ದೀವಿ.
ಇದ್ರ ಜೊತೆಗೆ ಇನ್ನೂ ಒಂದು ಏನು ನಾವು ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ, 4 ಜನ ಬೆಳಿಬೇಕು, 4 ಜನ ಕೆಮಿಕಲ್ ಮುಕ್ತ ಪ್ರಾಡಕ್ಟ್ ಕೊಡಬೇಕು, ಆಮೇಲೆ 4 ಜನ ಉದ್ಯೋಗದಾತರ ಆಗಬೇಕು, ಜೊತೆಗೆ ಜೈ ಜವಾನ್ ಜೈ ಕಿಸಾನ್ ಅಂತ ಏನೊಂದು ಉದ್ದೇಶ ಇಟ್ಕೊಂಡು ಮಾಡ್ತಿದ್ದೀವಿ. ಇದನ್ನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತಗೊಂಡೋಗಿ ಒಂದು ಒಳ್ಳೆ ರೀತಿಯಲ್ಲಿ ಹೋಗಬೇಕು ಅಂತಿದೆ. ನಾವು ಟಿವಿಯಲ್ಲಿ ನೋಡ್ತಾ ಇದ್ವಿ ಒಂದು ಸಾಧನೆ ಮಾಡಿರೋರನ್ನ, ಇವತ್ತು ನಾವೇ ಒಂದು ಅವಾರ್ಡ್ ತೊಗೊಂಡಿರೋದು ಭಾಳ ಖುಷಿ ಇದೆ ಸರ್. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.